ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, GBA ಇನ್ಚಾರ್ಜ್ ಇರುವಂತವರು, ಬೆಂಗಳೂರು ಉಸ್ತುವಾರಿ ಸಚಿವರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಒಂದು ಸ್ಟೇಟ್ಮೆಂಟ್ ಬಗ್ಗೆ ತಾವು ಕೇಳಿರುವಂತದ್ದು. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ಹಾಗೂ ಇವತ್ತು ಕಸದ ಲಾರಿಗಳಲ್ಲಿ ವಿಚಾರದ ಬಗ್ಗೆ ವೈಯಕ್ತಿಕವಾಗಿ ನಾನೇ ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದ 7 ಗಂಟೆ ಸಂಜೆವರೆಗೂ, ಇವತ್ತು ನನ್ನ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ನಾನು ಬೆಳಗ್ಗೆ 10 ಗಂಟೆಗೆ ವಿಸಿಟ್ ಮಾಡಿರೋದಂತೂ 100ಕ್ಕೆ 100 ಸತ್ಯ. ದೊಡ್ಡಬಳ್ಳಾಪುರದಲ್ಲಿ MSGP ಕಸ ವಿಲೇವಾರಿ ಘಟಕ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. 2014ನೇ ಇಸ್ವಿಯಿಂದ ಇದುವರೆಗೂ ಕಾರ್ಯನಿರ್ವಹಿಸ್ತಾ ಇದೆ. ಸರ್ಕಾರದ ಆದೇಶದ ಪ್ರಕಾರ ದೊಡ್ಡಬಳ್ಳಾಪುರದ MSGP ಘಟಕಕ್ಕೆ ದಾಖಲೆ ಸಮೇತ ಇರುವಂತದ್ದು OM ಕಾಪಿ ಇದೆ. ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿಗೂ ಇದು ಗೊತ್ತಿದೆ. 70 ಕಸದ ಲಾರಿಗಳು ದೊಡ್ಡಬಳ್ಳಾಪುರಕ್ಕೆ ಬರಬೇಕಾಗಿರುವಂತ ಅಲೋಕೇಶನ್, ಎಷ್ಟು ವಾರ್ಡ್ಗಳು, ವಾರ್ಡ್ ಸಮೇತ ಈಸ್ಟ್ ಝೋನು, ವೆಸ್ಟ್ ಝೋನು ಹಾಗೂ RR ನಗರದ ಒಂದೇ ಒಂದು ವಾರ್ಡ್ ಇಂದ ಕಸ ಅಲ್ಲಿ ಹಾಕ್ಬೇಕಾಗಿರುವಂತದ್ದು. 501 ಲಾರಿಗಳಲ್ಲಿ 70 ಲಾರಿಗಳು ದೊಡ್ಡಬಳ್ಳಾಪುರದ MSGP ಘಟಕಕ್ಕೆ 2021ನೇ ಇಸ್ವಿಯಿಂದ ಈ ಆದೇಶ ಜಾರಿಯಲ್ಲಿದೆ. ಈ ಸರ್ಕಾರ ಬಂದ ನಂತರ GBಯಲ್ಲೂ ಸಹ ಯಾವ ವಾರ್ಡ್ ಎಲ್ಲ ಹಾಕ್ಬೇಕು ಅನ್ನೋದಿದೆ. ನಿನ್ನೆ ಏಕಾಏಕಿ ಏನ್ ಮಾಡಿದ್ದಾರೆ, ಸೈಂಟಿಫಿಕ್ ಲ್ಯಾಂಡ್ ಫಿಲ್ ಮಹದೇವಪುರ ಹಾಗೂ ಬ್ಯಾಟ್ರಾಯನ್ಪುರ ಈ 2 ಕ್ಷೇತ್ರಗಳಲ್ಲಿ ಪ್ರತಿಭಟನೆ ನಡೆಯುತ್ತೆ. ನಮ್ಮ ಕ್ಷೇತ್ರದಲ್ಲಿ ಪ್ರತಿಭಟನೆ ನಡೆದಿಲ್ಲ. ಬಹುಶಃ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡಕ್ ಮುಂಚೆ ಮಾಹಿತಿ ಅಧಿಕಾರಿಗಳು ಮತ್ತು ಇಂಟೆಲಿಜೆನ್ಸ್ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಆದ್ರೂ ನಮ್ಮ ಅಶೋಕ್ ಸಾಹೇಬ್ರ ಮನೆಗೋ, ನಮ್ಮ ವಿಜೇಂದ್ರಣ್ಣವ್ರ ಮನೆಗೋ, ನಮ್ಮ BJP ಪಾರ್ಟಿ ಆಫೀಸ್ಗೋ ತಾವು ಹಾಕೋದ್ ಬೇಕಿಲ್ಲ. ನಮ್ಮ ಮನೆ ಮುಂದೆ ಸುರಿತೀರಾ ಅಂತ ಹೇಳಿದಿರಾ. ಏನಾದ್ರೂ ಆಪ್ಷನ್ ಇದ್ರೆ ಸರ್ ತಮ್ಗೆ, ನಾನು ತಾಲೂಕಿನ ಶಾಸಕನಾಗಿ ನಮ್ಮ ರೈತರನ್ನ ಸಾಯಿಸೋ ಬದಲು ವಾಟರ್ ಪೊಲ್ಯೂಷನ್ ಆಕ್ಟ್ 1974, ಏರ್ ಪೊಲ್ಯೂಷನ್ ಆಕ್ಟ್ 1981 ಬದಲು ನೇರವಾಗಿ ನಮ್ಮ ಮನೆಗೆ ಬಂದು ನಮ್ಮ ವಿರುದ್ಧನೇ ಮಾಡಿದ್ರೆ ನಾನು ಅದಂತೂ ಸ್ವಾಗತ ಮಾಡ್ತೀನಿ. ತಾವೇನಾದ್ರೂ ಹಂಗೆ ಮಾಡಬೇಕು ಅಂತಿದ್ರೆ ಮಾಡ್ತೀನಿ.